ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ವಸತಿ ಮತ್ತು ನಗರಾಭಿವೃದ್ಧಿ ನಿಗಮಗಳ ಪ್ರತಿನಿಧಿಗಳ ನಿಯೋಗ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿತು. ಜೀವ ವೈವಿಧ್ಯ ಮಂಡಳಿ ಸಮಗ್ರ ಪಶ್ಚಿಮಘಟ್ಟ ಪರಿಸರ ಧಾರಣ ಸಾಮರ್ಥ್ಯ ಕುರಿತು ಅಧ್ಯಯನ ನಡೆಸಲು ಮುಂದಾಗಬೇಕು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಜಿಲ್ಲೆಯಲ್ಲಿ ಉಚಿತವಾಗಿ 9.60 ಲಕ್ಷ ಜಾತಿ ಆದಾಯ ಪ್ರಮಾಣ ಪತ್ರಗಳು ಸಾರ್ವಜನಿಕರ ಮನೆ ಬಾಗಿಲಿಗೆ ವಿತರಣೆ. ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ತರಬೇತಿ. ಸಾಂತ್ವನ ಮಹಿಳಾ ವೇದಿಕೆ ರಜತದಿಂದ ಸ್ವರ್ಣದ ಕಡೆಗೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ. ಹಾನಗಲ್ಲಿನಲ್ಲಿ ನಡೆದ ಧರ್ಮಸಭೆಯಲ್ಲಿ ಕೊಪ್ಪಳ ಸಂಸ್ಥಾನ ಶ್ರೀ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಮಾತನಾಡಿದರು. ಕಸ್ತೂರಿ ರಂಗನ್ ವರದಿ ಜಾರಿಗೆ ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ತೀವ್ರ ವಿರೋಧ. ವರದಿ ಕೈಬಿಡುವುದಾಗಿ ಸಚಿವ ರಾಮಲಿಂಗಾರೆಡ್ಡಿ ಅಭಯ. ವಾಸೆಕ್ಟಮಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವ ಬಗ್ಗೆ ಮಾಹಿತಿ. ಗ್ರಾಮೀಣ ಜನರ ಹೊಸ ಭರವಸೆ. ವಿಬಿಜಿ ರಾಮ್ಜಿ ಇಒ ದಾಸನಕೊಪ್ಪ. ದೇವಾಲಯಗಳ ನಗರ ಬಾರಕೂರಿನಲ್ಲಿ ನಾನಾ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ವ್ರತ ಪೂಜೆ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ವಸತಿ ಮತ್ತು ನಗರಾಭಿವೃದ್ಧಿ ನಿಗಮದ ಪ್ರತಿನಿಧಿಗಳ ನಿಯೋಗವು ವಿಧಾನಸೌಧದಲ್ಲಿ ಶುಕ್ರವಾರ ಭೇಟಿ ಮಾಡಿ ಸಮಾಲೋಚನೆ ನಡೆಸಿತು. ಈ ಸಂದರ್ಭದಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಸಿಎಂ ಆರ್ಥಿಕ ಸಲಹೆಗಾರ ಎಲ್ಕೆ ಅತೀಕ್, ಸಿಎಂ ಸಲಹೆಗಾರ ವಿಶ್ವನಾಥ್ ರೆಡ್ಡಿ, ವಸತಿ ಮತ್ತು ನಗರಾಭಿವೃದ್ಧಿ ನಿಗಮದ ಅಧ್ಯಕ್ಷ ಸಂಜಯ್ ಕುಲಶ್ರೇಷ್ಠ ಮತ್ತಿತರರು ಉಪಸ್ಥಿತರಿದ್ದರು. ಎಸ್ಬಿಐ ಕಾರ್ ಲೋನ್ ಮೇಳ ಇದೇ ಬರುವ ದಿನಾಂಕ ಆಗಸ್ಟ್ 21 ಮತ್ತು ಆಗಸ್ಟ್ 22, 2026 ಶುಕ್ರವಾರ ಮತ್ತು ಶನಿವಾರದಂದು. ಸ್ಥಳ ಎಸ್ಬಿಐ ಶಿರಸಿ ಶಾಖೆಯ ಆವರಣ, ಹುಲೇಕಲ್ ರಸ್ತೆ, ಶಿರಸಿ, ಉತ್ತರ ಕನ್ನಡ. ನಮ್ಮಲ್ಲಿನ ಮುಖ್ಯ ವೈಶಿಷ್ಟ್ಯತೆಗಳು: ಸುಲಭ ಸಾಲ, ಕಡಿಮೆ ಬಡ್ಡಿದರ, ತ್ವರಿತ ಪ್ರಕ್ರಿಯೆ. ವಿಶೇಷ ಆಕರ್ಷಣೆಗಳು: ವಿವಿಧ ಕಾರ್ ಮಾಡೆಲ್ಗಳು ಮತ್ತು ಡೀಲರ್ ಪ್ರತಿನಿಧಿಗಳ ಲಭ್ಯತೆ, ಸಾಲದ ಅರ್ಹತೆಯ ಮಾರ್ಗದರ್ಶನ, ದಾಖಲೆಗಳ ಸಲ್ಲಿಕೆಗೆ ಸಹಾಯ, ತ್ವರಿತ ಪ್ರಕ್ರಿಯೆಯ ಬೆಂಬಲ, ಪ್ರತ್ಯೇಕ ಆಫರ್ಗಳು ಮತ್ತು ಸೌಲಭ್ಯಗಳು. ಹಾಗೂ ಎಸ್ಬಿಐ ಹೋಮ್ ಲೋನ್ ಮೇಳ ಇದೇ ಬರುವ ದಿನಾಂಕ ಆಗಸ್ಟ್ 21 ಮತ್ತು ಆಗಸ್ಟ್ 22ರಂದು ಶುಕ್ರವಾರ ಮತ್ತು ಶನಿವಾರದಂದು. ಸ್ಥಳ ಎಸ್ಬಿಐ ಶಿರಸಿ ಶಾಖೆಯ ಆವರಣ, ಹುಲೇಕಲ್ ರಸ್ತೆ, ಶಿರಸಿ, ಉತ್ತರ ಕನ್ನಡ. ಮುಖ್ಯ ವೈಶಿಷ್ಟ್ಯತೆಗಳು: ಕಡಿಮೆ ಬಡ್ಡಿ ದರ, ತ್ವರಿತ ಪ್ರಕ್ರಿಯೆ, ಸುಲಭ ಮರುಪಾವತಿ ಅವಧಿ, ಹೆಚ್ಚಿನ ಸಾಲದ ಮೊತ್ತ. ವಿಶೇಷ ಆಕರ್ಷಣೆಗಳು: ಸಾಲದ ಅರ್ಹತೆಯ ಪರಿಶೀಲನೆ, ದಾಖಲೆಗಳ ಸಲ್ಲಿಕೆಗೆ ನೆರವು, ಸಬ್ಸಿಡಿ ಯೋಜನೆಗೆ ಮಾರ್ಗದರ್ಶನ, ತ್ವರಿತರಿಂದ ಗೃಹ ಸಾಲದ ಸಲಹೆ, ಸೀಮಿತ ಅವಧಿಯ ವಿಶೇಷ ಆಫರ್ಗಳು. ನಮ್ಮ ಎಸ್ಬಿಐನಲ್ಲಿ ವಿಶ್ವಾಸಾರ್ಹ ಪರಂಪರೆ, ಸ್ಪರ್ಧಾತ್ಮಕ ಬಡ್ಡಿ ದರಗಳು, ಆಕರ್ಷಕ ಷರತ್ತುಗಳೊಂದಿಗೆ ಹೆಚ್ಚಿನ ಸಾಲ, ಶೀಘ್ರ ಮಂಜೂರಾತಿ, ಪಾರದರ್ಶಕ ಮತ್ತು ಗ್ರಾಹಕ ಸ್ನೇಹಿ ಸೇವೆ. ಎಸ್ಬಿಐ ಸೂರ್ಯಗರ್ ಲೋನ್ ಕಡಿಮೆ ಬಡ್ಡಿ ದರ, ಶೂನ್ಯ ಪ್ರಕ್ರಿಯೆಯ ಶುಲ್ಕ, ಆಕರ್ಷಕ ಸರ್ಕಾರಿ ಸಬ್ಸಿಡಿ, 6 ಲಕ್ಷದವರೆಗೆ ಸಾಲದ ಸೌಲಭ್ಯ, 10 ವರ್ಷದವರೆಗೆ ಮರುಪಾವತಿ ಅವಧಿ, 6 ತಿಂಗಳ ಮೊರಟೋರಿಯಂ. ಎಸ್ಬಿಐ ಪರ್ಸನಲ್ ಲೋನ್ ಹಬ್ಬದ ವಿಶೇಷ ಸಾಲದ ವಿವರಗಳು, ಸಾಲದ ವಿಶೇಷತೆಗಳು. ಸರ್ಕಾರಿ ನೌಕರರು %10.25ರಿಂದ ಬಡ್ಡಿದರ ಆರಂಭವಾಗುತ್ತದೆ. ರಕ್ಷಣಾ ಸಿಬ್ಬಂದಿಗಳಿಗೆ %10ರಿಂದ ಬಡ್ಡಿದರ ಆರಂಭವಾಗುತ್ತದೆ. ಇದರ ಪ್ರಮುಖ ವಿವರಗಳು: ಇದು ಸರ್ಕಾರಿ ಮತ್ತು ರಕ್ಷಣಾ ಸಿಬ್ಬಂದಿಗೆ ಮಾತ್ರ ಅನ್ವಯಿಸುವ ವಿಶೇಷ ರಿಯಾಯಿತಿ ಬಡ್ಡಿದರದ ಹಬ್ಬದ ಕೊಡುಗೆಯಾಗಿದೆ. ಈ ಸೀಮಿತ ಅವಧಿಯ ಕೊಡುಗೆಯು ಸೆಪ್ಟೆಂಬರ್ 31, 2026ರವರೆಗೆ ಮಾತ್ರ ಅನ್ವಯಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ನೀಡಿ. ಎಸ್ಬಿಐ ಪಿಎಂ ವಿದ್ಯಾಲಕ್ಷ್ಮಿ ಯೋಜನೆ ಸಾಲಕ್ಕಾಗಿ ಯಾವುದೇ ಆಸ್ತಿ ಅಥವಾ ಜಮೀನು ಶ್ಯೂರಿಟಿ ನೀಡುವ ಅಗತ್ಯವಿಲ್ಲ. ಯಾವುದೇ ಜಾಮೀನುದಾರರಿಲ್ಲ, ಗ್ಯಾರಂಟರ್ ಅಗತ್ಯವಿರುವುದಿಲ್ಲ. ಕೈಗೆಟುಕುವ ಬಡ್ಡಿ ದರಗಳು. ಈ ಯೋಜನೆಯು ಆಯ್ಕೆ ಮಾಡಲಾದ ಪ್ರಮುಖ ಶಿಕ್ಷಣ ಸಂಸ್ಥೆಗಳಿಗೆ ಅನ್ವಯಿಸುತ್ತದೆ. ಎಸ್ಬಿಐ ಸ್ಟೂಡೆಂಟ್ ಲೋನ್ ಆಕರ್ಷಕ ಬಡ್ಡಿ ದರಗಳು, ಕೈಗೆಟುಕುವ ದರದಲ್ಲಿ ಸಾಲ ಸೌಲಭ್ಯ, ಆದಾಯದ ತೆರಿಗೆ ವಿನಾಯಿತಿ, ಯಾವುದೇ ಪ್ರೊಸೆಸಿಂಗ್ ಮತ್ತು ಮುಂಗಡ ಪಾವತಿ ಶುಲ್ಕವಿಲ್ಲ, ಸರ್ಕಾರಿ ಬಡ್ಡಿ ಸಬ್ಸಿಡಿ. ಎಸ್ಬಿಐ ಇನ್ಸ್ಟಾ ಅಕೌಂಟ್, ಇನ್ಸ್ಟಂಟ್ ಬ್ಯಾಂಕಿಂಗ್. ಇಂದಿನ ಸಣ್ಣ ಉಳಿತಾಯ, ನಾಳೆಯ ದೊಡ್ಡ ಕನಸುಗಳು.
ಖಾತೆಯನ್ನು ತೆರೆಯುವುದರಿಂದ ಸಿಗುವ ಅನುಕೂಲಗಳು: ತತ್ಕ್ಷಣ ಖಾತೆ ಪ್ರಾರಂಭ, ಎಟಿಎಂ ಮತ್ತು ಮೊಬೈಲ್ ಬ್ಯಾಂಕಿಂಗ್, ಯುಪಿಐ ಮತ್ತು ವಾಟ್ಸ್ಆಪ್ ಬ್ಯಾಂಕಿಂಗ್ ಸಕ್ರಿಯಗೊಳಿಸುವಿಕೆ, ಸುರಕ್ಷಿತ ಮತ್ತು ಅನುಕೂಲಕರ ಬ್ಯಾಂಕಿಂಗ್, ಇತರ ಆಕರ್ಷಕ ಪ್ರಯೋಜನಗಳನ್ನು ಪಡೆಯಬಹುದು. ವಾಟ್ಸ್ಆಪ್ ಬ್ಯಾಂಕಿಂಗ್, ಬ್ಯಾಲೆನ್ಸ್ ಪರಿಶೀಲನೆ, ಮಿನಿ ಸ್ಟೇಟ್ಮೆಂಟ್, ಕೆವೈಸಿ ನವೀಕರಣ, ಕಳೆದು ಹೋದ ಕದ್ದ ಕಾರ್ಡ್ಗಳ ಮಾಹಿತಿ, ಚೆಕ್ಬುಕ್ ಸೇವೆಗಳು, ಬ್ಯಾಂಕಿಂಗ್ ಫಾರ್ಮ್ಗಳು, ಸಾಲದ ಸೇವೆಗಳು, ಸಾಲದ ಬಡ್ಡಿ ಪ್ರಮಾಣಪತ್ರ, ಪಿಂಚಣಿ ಪ್ಲಸ್ ಸೇವೆ. ಇನ್ನೇಕೆ ತಡ? ನಿಮ್ಮ ಕನಸನ್ನ ನನಸಾಗಿಸಿಕೊಳ್ಳಲು ಇಂದೇ ಭೇಟಿ ನೀಡಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಹುಲಿಕಲ್ ರೋಡ್, ಬ್ರಾಂಚ್ ಶಿರಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7019291382 ಹಾಗೂ 7019483849. ಬೆಂಗಳೂರಿನ ಜೀವ ವೈವಿಧ್ಯ ಮಂಡಳಿ ಕಚೇರಿಯ ಸಭಾಂಗಣದಲ್ಲಿ ಜೀವ ವೈವಿಧ್ಯ ಮಂಡಳಿಯಲ್ಲಿ ಪಶ್ಚಿಮ ಘಟ್ಟದಲ್ಲಿ ನಡೆದ ವೈಜ್ಞಾನಿಕ ಅಧ್ಯಯನಗಳ ಕುರಿತು ವಿಶೇಷ ವರದಿಯನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಂಡಳಿಯ ಅಧ್ಯಕ್ಷ ಶ್ರೀ ವಡ್ನಾಳ್ ಜಗದೀಶ್ ಅವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಮಿರಿಸ್ಟಿಕಾ ಸ್ವಾಂಪ್ಸ್ಗಳ ಸಂರಕ್ಷಣಾ ಮಾದರಿ ಯೋಜನೆಯನ್ನು ಮಂಡಳಿ ಜಾರಿ ಮಾಡಬೇಕು ಎಂಬ ವಿಶೇಷ ಮನವಿಯನ್ನು ಸಂಸದರ ಮೂಲಕ ಮಂಡಳಿಗೆ ವೃಕ್ಷ ಆಂದೋಲನ ಸಲ್ಲಿಸಿತು. ಅಪೆಮಿಡಿ ಅಘನಾಶಿನಿ ಸಂರಕ್ಷಿತ ಜೀವ ವೈವಿಧ್ಯ ತಾಣ ಎಂಬ ಮಾನ್ಯತೆ ನೀಡಿದ್ದಕ್ಕೆ ಸಂಸದರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಯಲ್ಲಾಪುರ ಜೀವ ವೈವಿಧ್ಯ ಸಮಿತಿ ಈ ಹಿಂದೆ ನಡೆಸಿದ ಕಾರ್ಯಾಗಾರ ರಾಜ್ಯಕ್ಕೆ ಮಾದರಿ ಎಂದು ಮಂಡಳಿಯ ಅಧ್ಯಕ್ಷ ವಡ್ನಾಳ್ ಜಗದೀಶ್ ತಿಳಿಸಿದರು. ಮಂಡಳಿಯ ಸದಸ್ಯ ಕಾರ್ಯದರ್ಶಿ ಸಂತೋಷ್ ಕುಮಾರ್ ರಾಷ್ಟ್ರೀಯ ಜೀವ ವೈವಿಧ್ಯ ಮಂಡಳಿಗೆ ಸಂಸದರ ಮೂಲಕ ಮನವಿ ಸಲ್ಲಿಸಿದ್ದು ವಿಶೇಷವಾಗಿತ್ತು. 20 ವರ್ಷಗಳ ಮಂಡಳಿ ಇತಿಹಾಸದಲ್ಲಿ ಸಂಸದರು ಆಗಮಿಸಿದ್ದು ಇದೇ ಮೊದಲು ಎಂದು ಮಂಡಳಿಯ ವಿಜ್ಞಾನಿ ಪ್ರಸನ್ನ ತಿಳಿಸಿದರು. ಮಂಡಳಿಯ ಮಾಜಿ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸರ, ಡಾಕ್ಟರ್ ಬಾಲಚಂದ್ರ ಸಾಯಿಮನೆ, ಡಾಕ್ಟರ್ ವಿಆರ್ ಹೆಗಡೆ, ನಾರಾಯಣ್ ಗಡಿಕೈ, ಡಾಕ್ಟರ್ ರಾಜೇಂದ್ರ, ಡಾಕ್ಟರ್ ಪ್ರೀತಂ, ಪವಿತ್ರ, ವಿಜಯಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. 18 ರಿಂದ 28 ಶುಕ್ರವಾರದವರೆಗೆ ಪ್ರದೀಪ ಲಕ್ಷ್ಮಿ ಉತ್ಸವ. ಆಗಸ್ಟ್ 28ರವರೆಗೆ ಖರೀದಿ ಮೊತ್ತದ ಮೇಲೆ %1 ರಿಯಾಯಿತಿ. 29 ಮತ್ತು 28 ಶುಕ್ರವಾರದಂದು ಕೊಳ್ಳುವ ಚಿನ್ನಕ್ಕೆ ಅರ್ಧ ತೂಕದ 999 ಬೆಳ್ಳಿ ನಾಣ್ಯ ಉಚಿತ. ಇಂದೇ ಭೇಟಿ ನೀಡಿ. ಈ ಪ್ರದೀಪ್ ಜ್ಯುವೆಲ್ಲರ್ಸ್, ಸರಾಫ್ ಬಜಾರ್, ಸಿಂಪಿ ಗಲ್ಲಿ, ಶಿರಸಿ. 581401 ಉತ್ತರ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483647788 ಅಥವಾ 08384228950 ಹಾಗೂ 9901944976. ಇದುವರೆಗೆ ಜಾತಿ ಪ್ರಮಾಣ ಪತ್ರ ಪಡೆಯಬೇಕಾದರೆ ಜನರು ಸ್ವತಃ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸಿ ಪರಿಶೀಲನೆ ಮುಗಿಯುವವರೆಗೆ ಕಾಯಬೇಕಿತ್ತು. ಆದರೆ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಸರ್ಕಾರವೇ ಜನರ ಮುಂದೆ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಡಿಜಿಟಲ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯಕ್ರಮ ಜಾರಿಗೊಳಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ 9.60 ಲಕ್ಷ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ವಿತರಿಸುವ ಮೂಲಕ 85.76% ಸಾಧನೆ ಮಾಡಲಾಗಿದೆ. ಸರ್ಕಾರದ ವಿವಿಧ ಇಲಾಖೆಗಳು ಒಟ್ಟಾಗಿ ಕೆಲಸ ಮಾಡಿ ಕಂದಾಯ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿ ಫಲಾನುಭವಿಗಳಿಗೆ ತಲುಪಿಸುವ ಈ ಪ್ರಕ್ರಿಯೆಯು ಹಲವು ತಿಂಗಳುಗಳ ಸಿದ್ಧತೆಯ ಫಲ ಇದಾಗಿದ್ದು, ಸಾಂಪ್ರದಾಯಿಕವಾಗಿ ಇಂತಹ ಪ್ರಮಾಣ ಪತ್ರಗಳನ್ನು ವಿತರಿಸಲು ಪ್ರತ್ಯೇಕ ಅರ್ಜಿ ಪರಿಶೀಲನೆ, ಸಹಿ ಪಡೆಯುವ ಪ್ರಕ್ರಿಯೆ ಬೇಕಿತ್ತು. ಈಗಾಗಲೇ ಸರ್ಕಾರದ ಬಳಿ ಇರುವ ಕಂದಾಯ ಇಲಾಖೆ ಜಾತಿ ಗಣತಿ ಮಾಹಿತಿ ಹಾಗೂ ಆಧಾರ್ ಸಂಪರ್ಕ ಬಳಸಿಕೊಂಡು ಈಗಾಗಲೇ ಅರ್ಹತೆ ಇರುವ ಫಲಾನುಭವಿಗಳಿಗೆ ನೇರವಾಗಿ ಪ್ರಮಾಣ ಪತ್ರ ಸಿದ್ಧಪಡಿಸಿ ತಲುಪಿಸುವ ವಿಧಾನವನ್ನು ಸರ್ಕಾರ ಅನುಸರಿಸುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 11,17,946 ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಉಚಿತವಾಗಿ ಸಾರ್ವಜನಿಕರ ಮನೆ ಬಾಗಿಲಿಗೆ ತೆರಳಿ ವಿತರಿಸುವ ಗುರಿ ಹೊಂದಲಾಗಿದ್ದು, ಇಂದಿನವರೆಗೆ ಒಟ್ಟು 9,60,218 ಪ್ರಮಾಣ ಪತ್ರಗಳನ್ನು ವಿತರಿಸಲಾಗಿದೆ. ಹೊನ್ನಾವರ ತಾಲೂಕಿನಲ್ಲಿ 1,09,188, ಸಿದ್ದಾಪುರ ತಾಲೂಕಿನಲ್ಲಿ 56,659, ಯಲ್ಲಾಪುರ 57,407, ಕಾರವಾರ 1,04,426, ಸೂಪಾ 54,318, ಅಂಕೋಲಾ 1,22,805, ಹಳಿಯಾಳ 56,702, ಶಿರಸಿ 94,509, ಮುಂಡಗೋಡು 75,019, ಭಟ್ಕಳ 43,699, ಕುಮಟಾ 1,65,025 ಮತ್ತು ದಾಂಡೇಲಿಯಲ್ಲಿ
23,461 ಸಂಖ್ಯೆಯ ಪ್ರಮಾಣ ಪತ್ರಗಳನ್ನು ಈಗಾಗಲೇ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಶ್ರೀ ಬಸವೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನಿಯಮಿತ ಶಿರಸಿ, ಉತ್ತರ ಕನ್ನಡ. ಸಹಕಾರಿ ಭಗೀರಥರಲ್ಲೊಂದು ಆತ್ಮೀಯ ನಿವೇದನೆ. ರಜತ ಮಹೋತ್ಸವ ಸಮಾರಂಭಕ್ಕೆ ಆತ್ಮೀಯ ಆಮಂತ್ರಣ. ಸಭಾ ಕಾರ್ಯಕ್ರಮ ದಿನಾಂಕ ಆಗಸ್ಟ್ 22, 2026 ಶನಿವಾರದಂದು. ಸಮಯ ಬೆಳಿಗ್ಗೆ 10:15ಕ್ಕೆ. ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ವೀರೇಂದ್ರ ಆರ್ ಪಾಟೀಲ್ ಜಡೆ. ಮಾನ್ಯ ಅಧ್ಯಕ್ಷರು ಶ್ರೀ ಬಸವೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನಿಯಮಿತ ಶಿರಸಿ. ಕಾರ್ಯಕ್ರಮ ಉದ್ಘಾಟಕರು ಸನ್ಮಾನ್ಯ ಶ್ರೀ ಭೀಮಣ್ಣ ಟಿ ನಾಯ್ಕ್ ಶಿರಸಿ. ಮಾನ್ಯ ಶಾಸಕರು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ದಿವ್ಯ ಸಾನ್ನಿಧ್ಯ ಶ್ರೀ ಮನಿಪ್ರ ಡಾಕ್ಟರ್ ಮಹಾಂತ್ ಮಹಾಸ್ವಾಮಿಗಳು, ಸಂಸ್ಥಾನ ಮಠ ಜಡೆ. ಅಧ್ಯಕ್ಷರುಗಳ ಫೋಟೋ ಅನಾವರಣ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ, ಮಾನ್ಯ ವಿಧಾನ ಪರಿಷತ್ ಸಭಾಧ್ಯಕ್ಷರು ಬೆಂಗಳೂರು. ಉಪಾಧ್ಯಕ್ಷರುಗಳಿಗೆ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್, ಮಾನ್ಯ ಶಾಸಕರು ಯಲ್ಲಾಪುರ ಮುಂಡಗೋಡು ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರಸಿ ಹಾಗೂ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಆತ್ಮೀಯ ಆಮಂತ್ರಣ. ಸರ್ವರಿಗೂ ಆಧಾರದ ಸುಸ್ವಾಗತ. ಸ್ವಾಗತ ಕೋರುವವರು ಸರ್ವ ಸದಸ್ಯರುಗಳು ಹಾಗೂ ಸಿಬ್ಬಂದಿ ವರ್ಗ. ಶ್ರೀ ಬಸವೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನಿಯಮಿತ ಶಿರಸಿ, ಉತ್ತರ ಕನ್ನಡ. ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಎಸ್ಐಆರ್ ಪೋಸ್ಟ್ ಡ್ರಾಫ್ಟ್ ಆಕ್ಟಿವಿಟೀಸ್ ಕುರಿತು ಜಿಲ್ಲೆಯ ಎಲ್ಲ ಇಆರ್ಒಎಸ್, ಎಇಆರ್ಒಎಸ್ ಮತ್ತು ಅಡಿಷನಲ್ ಎಇಆರ್ಒಎಸ್ ಇವರಿಗೆ ತರಬೇತಿ ನೀಡಲಾಯಿತು. ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಶಿರಸಿ ಉಪವಿಭಾಗಾಧಿಕಾರಿ ಚಂದ್ರಶೇಖರ್ ಆರ್ಜಿ ಉಪಸ್ಥಿತರಿದ್ದರು. ಸಾಂತ್ವನ ಮಹಿಳಾ ವೇದಿಕೆಯು ತನ್ನ ರಜತ ವರ್ಷದ ಸಂಭ್ರಮದಲ್ಲಿದೆ. ರಜತ ವರ್ಷದ ಪ್ರಯುಕ್ತ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ಸರಣಿಯ ಉದ್ಘಾಟನೆ ಕಾರ್ಯಕ್ರಮವು ಶಿರಸಿಯ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಆಗಸ್ಟ್ 19, 2026ರಂದು ನಡೆಯಿತು. ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಿರಸಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿ ನಂದಕುಮಾರ್ ಅವರು ಇಲಾಖೆಯ ವತಿಯಿಂದ ಮಹಿಳೆಯರ ಅಭಿವೃದ್ಧಿಗಾಗಿ ಇರುವ ಸೌಲಭ್ಯಗಳನ್ನು ವಿವರಿಸಿದರು ಹಾಗೂ ವೇದಿಕೆಯ ಚಟುವಟಿಕೆಗಳಿಗೆ ಶುಭ ಹಾರೈಸಿದರು. ಬೆಳಿಗ್ಗೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಿಸರ್ಗ ಸ್ವರ್ಗ ಉತ್ತರ ಕನ್ನಡ ಜಿಲ್ಲೆ ಎಂಬ ವಿಷಯದ ಮೇಲೆ ಪ್ರಬಂಧ ಸ್ಪರ್ಧೆ ಹಾಗೂ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಇಂದಿನ ಶಿಕ್ಷಣವು ಸಾಮಾನ್ಯ ಬದುಕಿಗೆ ಪೂರಕವಾಗಬಹುದೇ ಎಂಬ ವಿಷಯದ ಬಗ್ಗೆ ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಭೋಜನ ವಿರಾಮದ ನಂತರ ಮಹಿಳೆಯರಿಗಾಗಿ ಇಂದಿನ ಹೆಣ್ಣು ಮಕ್ಕಳಿಗೆ ಹಳ್ಳಿಗಳನ್ನು ಕಂಡರಾಗುವುದಿಲ್ಲ ಎಂಬ ವಿಷಯದ ಮೇಲೆ ಚರ್ಚಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು. 3 ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಅತಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಭಾಷಣ ಸ್ಪರ್ಧೆಯಲ್ಲಿ ಕುಮಾರಿ ಪ್ರಾರ್ಥನಾ ಗಜಾನನ್ ಭಟ್ ಎಂಇಎಸ್ ಪದವಿ ಪೂರ್ವ ಕಾಲೇಜು ಪ್ರಥಮ, ಕುಮಾರಿ ಆದರ್ಶ್ ಹೆಗಡೆ ಎಂಇಎಸ್ ಪದವಿ ಪೂರ್ವ ಕಾಲೇಜು ದ್ವಿತೀಯ, ಕುಮಾರಿ ಸ್ಫೂರ್ತಿ ಜಗನ್ನಾಥ್ ಶೆಟ್ಟಿ ಚೈತನ್ಯ ಪದವಿ ಪೂರ್ವ ಕಾಲೇಜು ತೃತೀಯ ಸ್ಥಾನಗಳನ್ನು ಕ್ರಮವಾಗಿ ಪಡೆದರು. ಕುಮಾರಿ ತಪಸ್ಯ ವಿ, ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪದವಿ ಪೂರ್ವ ಕಾಲೇಜು, ಕುಮಾರಿ ಪ್ರತೀಕ್ಷಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬನವಾಸಿ, ಕುಮಾರಿ ತೇಜಸ್ವಿನಿ ನಾಗೇಶ್ ಭಂಡಾರಿ ವಿದ್ಯೋದಯ ಪದವಿ ಪೂರ್ವ ಕಾಲೇಜು ಯಡಳ್ಳಿ. ಈ 3 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕ ಬಹುಮಾನಗಳನ್ನು ಘೋಷಿಸಲಾಯಿತು. ಚರ್ಚಾ ಸ್ಪರ್ಧೆಯಲ್ಲಿ ಶ್ರೀಮತಿ ಭಾಗ್ಯ ಹೆಗಡೆ ಹೆಬ್ಲೆಮನೆ ಪ್ರಥಮ, ಶ್ರೀಮತಿ ಭವ್ಯ ಭಟ್ ಕೋಡಗದ್ದೆ ದ್ವಿತೀಯ ಹಾಗೂ ಶ್ರೀಮತಿ ಭವ್ಯ ಹಳಿಯೂರು ಶಿರಸಿ ತೃತೀಯ ಸ್ಥಾನವನ್ನು ಪಡೆದರು. ವಿಜೇತರಿಗೆ ಸಂಸ್ಥೆಯ ರಜತದಿಂದ ಸ್ವರ್ಣದೆಡೆಗೆ ಕಾರ್ಯಕ್ರಮಗಳ ಸಮಾರೋಪೋತ್ಸವದಲ್ಲಿ ಬಹುಮಾನವನ್ನು ನೀಡಲಾಯಿತು. ಪ್ರೊಫೆಸರ್ ಸರಸ್ವತಿ ತಲಗೇರಿ, ಡಾಕ್ಟರ್ ಕೋಮಲಾ ಭಟ್ ಹಾಗೂ ರವಿ ಹೆಗಡೆ ಗಡಿಹಳ್ಳಿ ಇವರುಗಳು ನಿರ್ಣಾಯಕರಾಗಿ ಪಾಲ್ಗೊಂಡಿದ್ದರು. ಆರಂಭದಲ್ಲಿ ಸಾಂತ್ವನದ ಗೌರವಾಧ್ಯಕ್ಷರಾದ ಬ್ರಹ್ಮಕುಮಾರಿ ವೀಣಾಜಿಯವರು ಸರ್ವರನ್ನ ಸ್ವಾಗತಿಸಿದರು. ಡಾಕ್ಟರ್ ವಿಜಯನಳಿನಿ ರಮೇಶ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಖಜಾಂಚಿ ಶ್ರೀಮತಿ ಮಧುಮತಿ ಹೆಗಡೆ, ಸದಸ್ಯರುಗಳಾದ ಫ್ಲೇವಿಯಾ ಡಿಸೋಜಾ, ಉಷಾ ಶಹಾಣೆ, ಗೀತಾ ಸಂತೋಷ್ ಸಾಂತ್ವನ ಮಹಿಳಾ ಸಹಾಯವಾಣಿಯ ಉಪಸ್ಥಿತರಿದ್ದರು ಹಾಗೂ ಪಲ್ಲವಿ ಹೆಗಡೆ, ಸ್ಮಿತಾ ಮುಕ್ರಿ, ಜಯಶ್ರೀ ಭುವಿ, ಚೈತ್ರ ಹೆಗಡೆ ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದ ಸಹೋದರಿಯರು ಹಾಜರಿದ್ದು ಸಂಪೂರ್ಣ ಸಹಕಾರ ನೀಡಿದರು. ಕೊನೆಯಲ್ಲಿ ಸಾಂತ್ವನದ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಭಟ್ರವರು ಕಾರ್ಯಕ್ರಮದ ಆಯೋಜನೆಗೆ ಸಹಕರಿಸಿದ ಸರ್ವರ ಉಪಕಾರವನ್ನು ಸ್ಮರಿಸಿದರು. ಕಾವಿ ತೊಟ್ಟವರನ್ನ ಪುಳಕಿತಗೊಳಿಸುವ ಹಾನ್ಗಲ್ ಧರ್ಮದ ನಡಿಯಲ್ಲಿ ಮೇರು ಸ್ಥಾನ ಹೊಂದಿದ್ದಲ್ಲದೆ ಭಕ್ತರ ಕೈ ಹಿಡಿದು ಭವಿಷ್ಯ ರೂಪಿಸಿದ ಹಾನ್ಗಲ್ ಲಿಂಗೈಕ್ಯ ಕುಮಾರ ಶಿವಯೋಗಿಗಳು ಇಲ್ಲಿನ ಆದರ್ಶ ಎಂದು ಕೊಪ್ಪಳ ಸಂಸ್ಥಾನ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು.
ಇಲ್ಲಿ ನಡೆದಿರುವ ಗ್ರಾಮದೇವಿ ಶಿಲಾಮಂದಿರ ಉದ್ಘಾಟನೆ ಹಾಗೂ ದೇವಿ ಪ್ರತಿಷ್ಠಾಪನೆ ಕಳಸಾರೋಹಣ ಕಾರ್ಯಕ್ರಮದ 2ನೇ ದಿನದ ಧಾರ್ಮಿಕ ಗೋಷ್ಠಿಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ದೇವರೇ ನಮ್ಮೆಲ್ಲರ ಮಾಲೀಕ, ನಾವು ಉಪಯೋಗಿಸುವವರು. ಹುಟ್ಟು ಸಾವಿನ ದಂಡಿಯ ನಡುವಿನ ದಿನಗಳು ಮಾತ್ರ ನಮ್ಮವು. ನಾವು ಉಣ್ಣುವ ಪ್ರತಿ ತುತ್ತು ದೇವರ ಕೃಪೆ. ನಾವೆಲ್ಲ ಒಳ್ಳೆಯ ಕೆಲಸದ ಮೂಲಕ ಬದುಕಬೇಕು. ಸಾಮಾಜಿಕ ಕಾರ್ಯದಲ್ಲಿ ಹೊಗಳಿಕೆ, ತೆಗಳಿಕೆ, ಮಾನ ಅಪಮಾನಗಳು ನಮ್ಮ ಸೇವೆಗೆ ಅಡ್ಡಿಯಾಗಬಾರದು. ಟೀಕೆಗಳನ್ನು ಪರಿಗಣಿಸಬೇಡಿ. ಸತ್ಕಾರ್ಯವನ್ನೇ ನಂಬಿ ಸೇವೆ ಮಾಡಿ. ಗ್ರಾಮದೇವಿ ದೇವಸ್ಥಾನ ನಿರ್ಮಾಣದಲ್ಲಿ ಇಡೀ ಊರೂರು ಕೇರಿಯ ಭಕ್ತರು ಒಟ್ಟಾಗಿ ಶ್ರದ್ಧೆಯಿಂದ ಇಂತಹ ಒಳ್ಳೆಯ ಸಾಧನೆ ಸಾಧಿಸಿದ್ದು ಮಾದರಿಯಾದುದು ಎಂದರು. ಹುಬ್ಬಳ್ಳಿ 3000 ಮಠದ ಡಾಕ್ಟರ್ ಗುರುಸಿದ್ದರಾಜಯೋಗೀಂದ್ರ ಸ್ವಾಮೀಜಿ ಮಾತನಾಡಿ, ಭಗವಂತನಲ್ಲಿ ವಿಶ್ವಾಸವಿಟ್ಟು ಬದುಕಬೇಕು. ಅವಧೂತನ ಸಾಧಕ ಮಾತು ಸತ್ಯವಾಗುತ್ತಿದ್ದವು. ಅವರು ಹಾಗೆ ಬದುಕಿದ್ದರು. ಭಾರತ ಆಧ್ಯಾತ್ಮದ ಪುಣ್ಯ ನೆಲ. ಶಿವನಿಗಿಂತ ದೇವಿ ಆರಾಧಕನೇ ಹೆಚ್ಚು. ನಿರ್ಮಲ ಭಾವದ ಸೇವೆಗೆ ಭಗವಂತ ಮೆಚ್ಚುತ್ತಾನೆ ಎಂದರು. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಹೆಸರಿನಲ್ಲಿ ಸಿದ್ಧಪಡಿಸಲಾಗಿರುವ ಕಸ್ತೂರಿ ರಂಗನ್ ವರದಿಯನ್ನ ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರದು ಎಂದು ಆಗ್ರಹಿಸಿ ಶಿರಸಿ ಸಿದ್ದಾಪುರ ಕ್ಷೇತ್ರದ ಮಾನ್ಯ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಇಂದು ಅರಣ್ಯ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದರು. ಶಾಸಕರ ಭೇಟಿ ಹಾಗೂ ವಿಷಯದ ತೀವ್ರತೆಯನ್ನ ಪರಿಗಣಿಸಿದ ಸಚಿವರು ಮಲೆನಾಡು ಭಾಗದ ಜನರ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿದ್ದು ಕಸ್ತೂರಿ ರಂಗನ್ ವರದಿಯನ್ನ ಕೈಬಿಡುವುದಾಗಿ ಸ್ಪಷ್ಟನೆ ಭರವಸೆ ನೀಡಿದ್ದಾರೆ. ಮನವಿ ಸಲ್ಲಿಕೆ ವೇಳೆ ಕಸ್ತೂರಿ ರಂಗನ್ ವರದಿ ಜಾರಿಯಾದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಶಿರಸಿ ಸಿದ್ದಾಪುರ ಸೇರಿದಂತೆ ಮಲೆನಾಡು ಹಾಗೂ ಕರಾವಳಿ ಭಾಗದ ಜನಸಾಮಾನ್ಯರು, ರೈತರು ಅನುಭವಿಸಬೇಕಾದ ಗಂಭೀರ ಸಂಕಷ್ಟಗಳನ್ನು ಶಾಸಕ ಭೀಮಣ್ಣ ನಾಯ್ಕ ಅವರು ಸಚಿವರಿಗೆ ವಿವರವಾಗಿ ಮನವರಿಕೆ ಮಾಡಿಕೊಟ್ಟರು. ವರದಿಯಿಂದ ಜನರಿಗಾಗುವ ತೊಂದರೆಗಳ ಕುರಿತು ಶಾಸಕರು ಈ ಕೆಳಗಿನಂತೆ ಮಂತ್ರಿಗಳಿಗೆ ಮನವಿ ತಿಳಿಸಿದ್ದಾರೆ. ಇಕೋ ಸೆನ್ಸಿಟಿವ್ ಏರಿಯಾ ವ್ಯಾಪ್ತಿ ಪಶ್ಚಿಮ ಘಟ್ಟದ 59,949 ಚದರ ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶವನ್ನು ಇಕೋ ಸೆನ್ಸಿಟಿವ್ ಏರಿಯಾಗೆ ಒಳಪಡಿಸಿ ನಿರ್ಬಂಧ ವಿಧಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಳ್ಳಿಗಳು. ಈ ವ್ಯಾಪ್ತಿಗೆ ಉತ್ತರ ಕನ್ನಡ ಜಿಲ್ಲೆಯ ಒಟ್ಟು 604 ಹಳ್ಳಿಗಳು ಒಳಪಟ್ಟಿದ್ದು, ಇದರಲ್ಲಿ ಶಿರಸಿ ತಾಲೂಕಿನ 125 ಹಾಗೂ ಸಿದ್ದಾಪುರ ತಾಲೂಕಿನ 103 ಹಳ್ಳಿಗಳು ಸೇರಿವೆ. ಸಂಪೂರ್ಣ ನಿಷೇಧಿತ ಚಟುವಟಿಕೆಗಳು. ಕಸ್ತೂರಿ ರಂಗನ್ ವರದಿ ಪ್ರಕಾರ ನಿರ್ಬಂಧಿತ ಪ್ರದೇಶಗಳಿಗೆ ಗಣಿಗಾರಿಕೆ, ಕ್ವಾರಿ, ಮರಳುಗಾರಿಕೆ, ಪರಿಸರ ವಿರೋಧಿ ಕೈಗಾರಿಕೆ, ಜಲವಿದ್ಯುತ್ ಹಾಗೂ ಪವನ ವಿದ್ಯುತ್ ಯೋಜನೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಕಟ್ಟಡ ನಿರ್ಮಾಣದ ನಿಯಮ. 20,000 ಚದರ ಮೀಟರ್ಗಿಂತ ದೊಡ್ಡದಾದ ಕಟ್ಟಡವನ್ನು ನಿರ್ಮಾಣ ಮಾಡುವಂತಿಲ್ಲ. ಜನರ ಮೇಲಾಗುವ ವ್ಯತಿರಿಕ್ತ ಪರಿಣಾಮ. ಈ ವರದಿಯು ಅನುಷ್ಠಾನಗೊಂಡರೆ ಅರಣ್ಯವಾಸಿಗಳು, ಬುಡಕಟ್ಟು ಜನಾಂಗದವರು, ಜಿಲ್ಲೆಯ ಹಾಗೂ ಶಿರಸಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜನರ ಆರ್ಥಿಕ ಮತ್ತು ಸಾಮಾಜಿಕ ಜೀವನದ ಮೇಲೆ ತೀವ್ರ ವ್ಯತಿರಿಕ್ತ ಪರಿಣಾಮ ಬೀರಲಿದೆ. ಸ್ಥಳೀಯರ ಅಭಿಪ್ರಾಯದ ಕೊರತೆ. ಕಸ್ತೂರಿ ರಂಗನ್ ಸಮಿತಿಯು ತನ್ನ ವರದಿಯನ್ನು ಸಲ್ಲಿಸಿ ಸ್ಥಳೀಯ ಜನರ ಅಭಿಪ್ರಾಯ ಸಂಗ್ರಹಿಸುವುದರಿಂದ ಅರಣ್ಯ ಪ್ರದೇಶವನ್ನೇ ನಂಬಿ ಬದುಕುತ್ತಿರುವ ಜನಾಂಗದ ಬದುಕನ್ನು ಕಸಿದುಕೊಂಡಂತಾಗುತ್ತದೆ. ಕೇಂದ್ರ ಸರ್ಕಾರದ ನಿಯಂತ್ರಣ. ವರದಿ ಜಾರಿಯಾದಲ್ಲಿ ಗುರುತಿಸಲ್ಪಟ್ಟ ಭೂಭಾಗಗಳು ರಾಜ್ಯದ ನಿಯಂತ್ರಣದಿಂದ ಕೈತಪ್ಪಿ ನೇರವಾಗಿ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಲಿದ್ದು, ಇದು ರಾಜ್ಯದ 10 ಜಿಲ್ಲೆಗಳ ಅಭಿವೃದ್ಧಿ ಹಾಗೂ ಪ್ರಗತಿಗೆ ಅಡ್ಡಿಯಾಗುತ್ತದೆ. ವರದಿಯ ನೈಜತೆಯ ಕೊರತೆ. ಈ ವರದಿಯನ್ನ ವೈಮಾನಿಕ ದತ್ತಾಂಶದ ಆಧಾರದ ಮೇಲೆ ತಯಾರಿಸಲಾಗಿದ್ದು, ವಾಸ್ತವಿಕ ಹಾಗೂ ನೈಜ ಚಿತ್ರಣವನ್ನು ಪರಿಗಣಿಸಿಲ್ಲ. ಶಾಸಕ ಭೀಮಣ್ಣ ನಾಯ್ಕ ಅವರ ಸುದೀರ್ಘ ಚರ್ಚೆ ಹಾಗೂ ವಸ್ತುಸ್ಥಿತಿಯ ವಿವರಣೆಯನ್ನು ಆಲಿಸಿದ ಅರಣ್ಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ತಕ್ಷಣವೇ ಸ್ಪಂದಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಮತ್ತು ಶಿರಸಿ ಸಿದ್ದಾಪುರ ಭಾಗದ ಜನರ ಹಿತರಕ್ಷಣೆ ನಮಗೆ ಮುಖ್ಯವಾಗಿದ್ದು, ಜನರ ಜೀವನಕ್ಕೆ ಮಾರಕವಾಗುವ ಮತ್ತು ಅಭಿವೃದ್ಧಿಗೆ ತೊಡಕಾಗುವ ಕಸ್ತೂರಿ ರಂಗನ್ ವರದಿಯನ್ನು ಕೈಬಿಡಲಾಗುವುದು ಎಂದು ಮಾನ್ಯ ಶಾಸಕರಿಗೆ ಖಾತ್ರಿ ನೀಡಿದರು. ಶಾಸಕ ಭೀಮಣ್ಣ ನಾಯ್ಕ ಅವರ ನಿರಂತರ ಹೋರಾಟ ಹಾಗೂ ಸರ್ಕಾರದ ಮಟ್ಟದಲ್ಲಿ ನಡೆಸಿದ ಯಶಸ್ವಿ ಮಾತುಕತೆಯಿಂದಾಗಿ ಕಸ್ತೂರಿ ರಂಗನ್ ವರದಿ ಕೈಬಿಡುವ ಭರವಸೆ ದೊರೆತಿರುವುದು ಉತ್ತರ ಕನ್ನಡ ಜಿಲ್ಲೆಯ ಮತ್ತು ಶಿರಸಿ ಸಿದ್ದಾಪುರ ಭಾಗದ ಜನರಲ್ಲಿ ಹಾಗೂ ರೈತ ಸಮುದಾಯದಲ್ಲಿ ದೊಡ್ಡ ಮಟ್ಟದ ಸಮಾಧಾನ ತಂದಿದೆ. ಜಿಲ್ಲಾ ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ಅಡಿಯಲ್ಲಿ ಎನ್ಎಸ್ವಿ ಪುರುಷ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ತಜ್ಞ ವೈದ್ಯರು ನೋವಿಲ್ಲದೆ, ಹೊಲಿಗೆ ಇಲ್ಲದೆ, ಗಾಯವಿಲ್ಲದೆ ನೆರವೇರಿಸಲಿದ್ದು, ಆಗಸ್ಟ್ 13ರಂದು ತಾಲೂಕಾ ಆಸ್ಪತ್ರೆ ಸಿದ್ದಾಪುರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸಂಜಯ್ ದೊಡ್ಮನಿಯವರ ಓರ್ವ ಫಲಾನುಭವಿಗಳಿಗೆ ಪುರುಷ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಕೈಗೊಂಡು ಇತರೆ ಅಧಿಕಾರಿಗಳಿಗೆ ಹಾಗೂ ತಜ್ಞ ವೈದ್ಯರಿಗೆ ಮಾದರಿಯಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಅಶ್ವಿನಿ ಬೋರ್ಕರ್ ಹಾಗೂ ಸಿದ್ದಾಪುರ ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಲೋಕೇಶ್ ಹಾಗೂ ಸಿದ್ದಾಪುರ ತಾಲೂಕು ಆಸ್ಪತ್ರೆ ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದರು. ಜಿಲ್ಲೆಯ ಎಲ್ಲ ತಾಲೂಕು ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಪುರುಷ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುವುದು. ಸದರಿ ಶಸ್ತ್ರಚಿಕಿತ್ಸೆಯನ್ನು
ಮಾಡಿಸಿಕೊಂಡವರಿಗೆ ಸರ್ಕಾರದಿಂದ 1,100 ಗೌರವಧನವನ್ನು ನೀಡಲಾಗುತ್ತದೆ. ಮಹಿಳೆಯರ ಸಂತಾನಹರಣ ಶಸ್ತ್ರಚಿಕಿತ್ಸೆಗಿಂತಲೂ ಪುರುಷರ ಸಂತಾನಹರಣ ಶಸ್ತ್ರಚಿಕಿತ್ಸೆಯು ತುಂಬಾ ಸುಲಭವಾಗಿದ್ದು, ಪುರುಷರಿಗೆ ಶಾಶ್ವತ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಅತ್ಯಲ್ಪ ಅವಧಿಯೊಳಗೆ ಮಾಡಬಹುದು. ಗಾಯವಿರದು, ನೋವಿರದು, ಹೊಲಿಗೆ ಕೂಡ ಇಲ್ಲ, ಆಸ್ಪತ್ರೆಯಲ್ಲಿ ದಾಖಲಾಗಬೇಕಿಲ್ಲ, ಚಿಕಿತ್ಸೆ ಮಾಡಿದ ಗುರುತು ಸಹ ಇರದು. ಪುರುಷರಿಗೆ ಗಾಯ, ರಕ್ತಸ್ರಾವ, ನೋವು ಮಾಡದೆ ಸಂತಾನಹರಣ ಚಿಕಿತ್ಸೆ ಮಾಡಲಾಗುವುದು. ವೃತ್ತಿ ವ್ಯಾಪಾರಕ್ಕೆ ಹಾಗೂ ಕೂಲಿ ಕೆಲಸ ಮತ್ತು ಕೃಷಿ ಕೆಲಸ ಮಾಡಲು ಯಾವುದೇ ಧಕ್ಕೆ ಇರುವುದಿಲ್ಲ. ಚಿಕಿತ್ಸೆಯಿಂದ ಯಾವುದೇ ಹಾನಿ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಆರೋಗ್ಯ ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತೆಯರನ್ನು 104 ಸಹಾಯವಾಣಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ತಿಳಿಸಿದ್ದಾರೆ. ಮುಂಡಗೋಡ ತಾಲೂಕಿನಲ್ಲಿ ಪ್ರಸಕ್ತ ವರ್ಷ ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದ ಕಾರಣ ರೈತರಿಗೆ ಅತ್ತ ಜಮೀನಿನಲ್ಲಿ ಕೃಷಿ ಕೆಲಸವೂ ಇಲ್ಲ, ಇತ್ತ ಸ್ವಂತ ಉದ್ಯೋಗವೂ ಇಲ್ಲ ಎಂಬಂತಹ ಅಸಹಾಯಕ ಸಂದರ್ಭದಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಹೊಸ ಭರವಸೆಯಾಗಿದೆ ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿ.ವೈ. ದಾಸನಕೊಪ್ಪ ಹೇಳಿದರು. ಅವರು ಮಂಗಳವಾರ ಮುಂಡಗೋಡ ತಾಲೂಕಿನ ಚೌಡಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಮ್ಯನಕೊಪ್ಪ ಲಂಬಾಣಿ ತಾಂಡಾದಲ್ಲಿ ಆಯೋಜಿಸಿದ್ದ ಜಾಬ್ ಕಾರ್ಡ್ ಮೇಳದಲ್ಲಿ ಭಾಗವಹಿಸಿ ಮಾತನಾಡಿದರು. ಜುಲೈ 1ರಿಂದ ಜಾರಿಗೆ ಬಂದಿರುವ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಪ್ರದೇಶದ ಅರ್ಹ ಕುಟುಂಬಕ್ಕೆ ವಾರ್ಷಿಕ 125 ಮಾನವ ದಿನ ಉದ್ಯೋಗ ಪಡೆಯುವ ಅವಕಾಶವಿದ್ದು, ಗಂಡು ಹೆಣ್ಣಿಗೆ ದಿನಕ್ಕೆ 382 ರೂಪಾಯಿ ಸಮಾನ ಕೂಲಿ ನೀಡಲಾಗುತ್ತಿದೆ. ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ದೀರ್ಘ ಬಾಳಿಕೆಯ ಸಮುದಾಯ ಕಾಮಗಾರಿಗಳು ಹಾಗೂ ಜನರ ಆರ್ಥಿಕ ಭದ್ರತೆಗಾಗಿ ವೈಯಕ್ತಿಕ ಸೌಲಭ್ಯಗಳು ಸೇರಿದಂತೆ ಒಟ್ಟು 318 ಬಗೆಯ ಅನುಮೋದಿತ ಕಾಮಗಾರಿಗಳಿದ್ದು, ಸಾರ್ವಜನಿಕರು ಯೋಜನೆಯ ಲಾಭ ಪಡೆಯಬೇಕಿದೆ. ಕೆಲಸಕ್ಕಾಗಿ ಹಳ್ಳಿಯಿಂದ ಪಟ್ಟಣಕ್ಕೆ ವಲಸೆ ಹೋಗದೆ ಸ್ವಂತ ಗ್ರಾಮದಲ್ಲಿಯೇ ಉದ್ಯೋಗ ಪಡೆದು ನೆಮ್ಮದಿಯಿಂದ ಜೀವನ ನಡೆಸಬಹುದಾಗಿದೆ ಎಂದರು. ಅಭಿಯಾನದ ಭಾಗವಾಗಿ ಯೋಜನೆಯಡಿ ಹೊಸದಾಗಿ ಉದ್ಯೋಗ ಚೀಟಿ ನೋಂದಾಯಿಸಲು ಸ್ಥಳದಲ್ಲಿಯೇ ಅವಕಾಶ ಕಲ್ಪಿಸಿ ಅಂತಹ ಕುಟುಂಬಗಳಿಗೆ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ವಿತರಿಸಲಾಯಿತು. ಇ-ಕೆವೈಸಿ ಬಾಕಿ ಇದ್ದ ಕೂಲಿಕಾರರ ಇ-ಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಯಿತು ಹಾಗೂ ಉದ್ಯೋಗ ಚೀಟಿಗೆ ಹೊಸ ಸದಸ್ಯರ ಹೆಸರುಗಳನ್ನು ಸೇರ್ಪಡಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಣಪತಿ ಪಿಲ್ಲೋಜಿ, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಪ್ರದೀಪ್ ಚೌಹಾಣ್, ತಾಂತ್ರಿಕ ಸಂಯೋಜಕ ಅಲೋಕ್ ನಾಯ್ಕ್, ಐಇಸಿ ಸಂಯೋಜಕ ಕಿರಣ್ ಜ್ಯೋತೆಪ್ಪನವರ್, ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಂಯೋಜಕ ಮಾರುತಿ, ಡಿಇಒ ಮಂಜುನಾಥ್ ಮಾಯಣ್ಣನವರ್, ಬಿಎಫ್ಡಿ ಯುವರಾಜ್ ಮಂಜುನಾಥ್ ಸೇರಿದಂತೆ ಇನ್ನಿತರೆ ಪ್ರಮುಖರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ದೇವಾಲಯಗಳ ನಗರ ಬಾರಕೂರು ಭಾಗದ ನಾನಾ ದೇವಸ್ಥಾನದಲ್ಲಿ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಪೂಜೆ ಜರುಗಿ ಬಾರಕೂರು ಇಂದು ಮಹಿಳಾ ಮಣಿಗಳದೇ ಭಕ್ತಿ ಸಾಮ್ರಾಜ್ಯವಾಗಿ ಎಲ್ಲಾ ದೇವಸ್ಥಾನದಲ್ಲಿ ಪೂಜೆಗಳು ನಡೆಯಿತು. ಬಾರಕೂರು ಬಿಲ್ಲವ ಸೇವಾ ಸಂಘದ ವತಿಯಿಂದ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಪೂಜೆ, ಬಾರಕೂರು ಶ್ರೀ ಬ್ರಹ್ಮಲಿಂಗ ವೀರಭದ್ರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಪೂಜೆ, ಬಾರಕೂರು ಶ್ರೀ ವೇಣುಗೋಪಾಲ ಕೃಷ್ಣ ದೇವಸ್ಥಾನದಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಮಹಿಳಾ ಸಂಘದವರಿಂದ ಶ್ರೀ ವರಮಹಾಲಕ್ಷ್ಮಿ ಪೂಜೆ, ಬಾರಕೂರು ಕಚ್ಚೂರು ಶ್ರೀ ನಾಗೇಶ್ವರ ದೇವಸ್ಥಾನದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಪೂಜೆ, ಬಾರಕೂರು ಮುಡುಕೇರಿ ಶ್ರೀ ಸರಸ್ವತಿ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಪೂಜೆ, ಪರಸ್ಪರ ಹೂ ಕುಂಕುಮ ಬಳೆಗಳ ವಿನಿಮಯ, ಮುತ್ತೈದೆಯರಿಗೆ ದಾನಗಳು ನಡೆದವು. ಎಲ್ಲ ಕಡೆಯಿಂದ ಮಧ್ಯಾಹ್ನ ಅನ್ನಪ್ರಸಾದ ಸೇವೆಗಳಲ್ಲಿ ಸಹಸ್ರಾರು ಭಕ್ತಾದಿಗಳು ಭಾಗವಹಿಸಿ ಅನ್ನಪ್ರಸಾದ ಪಡೆದರು.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಸತಿ ಮತ್ತು ನಗರಾಭಿವೃದ್ಧಿ ನಿಗಮಗಳ ಪ್ರತಿನಿಧಿಗಳ ನಿಯೋಗ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿತು. ಜೀವ ವೈವಿಧ್ಯ ಮಂಡಳಿ ಸಮಗ್ರ ಪಶ್ಚಿಮಘಟ್ಟ ಪರಿಸರ ಧಾರಣ ಸಾಮರ್ಥ್ಯ ಕುರಿತು ಅಧ್ಯಯನ ನಡೆಸಲು ಮುಂದಾಗಬೇಕು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಜಿಲ್ಲೆಯಲ್ಲಿ ಉಚಿತವಾಗಿ 9.60 ಲಕ್ಷ ಜಾತಿ ಆದಾಯ ಪ್ರಮಾಣ ಪತ್ರಗಳು ಸಾರ್ವಜನಿಕರ ಮನೆ ಬಾಗಿಲಿಗೆ ವಿತರಣೆ. ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ತರಬೇತಿ. ಸಾಂತ್ವನ ಮಹಿಳಾ ವೇದಿಕೆ ರಜತದಿಂದ ಸ್ವರ್ಣದ ಕಡೆಗೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ. ಹಾನಗಲ್ಲಿನಲ್ಲಿ ನಡೆದ ಧರ್ಮಸಭೆಯಲ್ಲಿ ಕೊಪ್ಪಳ ಸಂಸ್ಥಾನ ಶ್ರೀ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಮಾತನಾಡಿದರು. ಕಸ್ತೂರಿ ರಂಗನ್ ವರದಿ ಜಾರಿಗೆ ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ತೀವ್ರ ವಿರೋಧ. ವರದಿ ಕೈಬಿಡುವುದಾಗಿ ಸಚಿವ ರಾಮಲಿಂಗಾರೆಡ್ಡಿ ಅಭಯ. ವಾಸೆಕ್ಟಮಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವ ಬಗ್ಗೆ ಮಾಹಿತಿ. ಗ್ರಾಮೀಣ ಜನರ ಹೊಸ ಭರವಸೆ. ವಿಬಿಜಿ ರಾಮ್ಜಿ ಇಒ ದಾಸನಕೊಪ್ಪ. ದೇವಾಲಯಗಳ ನಗರ ಬಾರಕೂರಿನಲ್ಲಿ ನಾನಾ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ವ್ರತ ಪೂಜೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.